ಮಿತ್ರರೇ ನಮಸ್ಕಾರ. ಮಿತ್ರರೇ, ರಷ್ಯಾ ಬಿಡುಗಡೆ ಮಾಡಿದಂತಹ ಒಂದು ವಿಡಿಯೋ ಇಡೀ ಪಾಶ್ಚಿಮಾತ್ಯರನ್ನು ದಂಗುಬಡಿಸಿದೆ. ಉಕ್ರೇನ್ನಲ್ಲಿ ರಷ್ಯಾವನ್ನು ಟ್ರ್ಯಾಪ್ ಮಾಡುವಂತಹ ಪ್ರಯತ್ನ ಮಾಡಿದ್ದಂತಹ ಪಾಶ್ಚಿಮಾತ್ಯ ದೇಶಗಳು ಈಗ ಅಕ್ಷರಶಃ ಬಾಯಿ ಮೇಲೆ ಬೆರಳಿಟ್ಕೊಂಡು ಕೂತಿದ್ದಾವೆ. ಯಾಕೆ ಕೇಳಿದ್ರೆ 41 ತಿಂಗಳ ಬಳಿಕ ಉಕ್ರೇನ್ ಯುದ್ಧದಲ್ಲಿ ಪಾಶ್ಚಿಮಾತ್ಯರನ್ನೇ ಜಾಲದಲ್ಲಿ ಸಿಲುಕಿಸುವಂತಹ ಸ್ಕೆಚ್ಚನ್ನು ರಷ್ಯಾ ಹಾಕಿದೆ. ಅಮೆರಿಕ, ಜರ್ಮನಿ, ಫ್ರಾನ್ಸ್, UK, ಇಟಲಿ ಎಲ್ಲ ದೇಶಗಳು ಕೂಡ ರಷ್ಯಾ ಬಿಡುಗಡೆ ಮಾಡಿದಂತಹ ಆ ಒಂದು ವಿಡಿಯೋ ನೋಡಿ ಅಕ್ಷರಶಃ ತತ್ತರಿಸಿ ಹೋಗಿದ್ದಾವೆ. ಮಿತ್ರರೇ, ಇದೆಲ್ಲ ಒಂದು ಭಾಗ. ಇನ್ನೊಂದು ಕಡೆಯಲ್ಲಿ ರಷ್ಯಾ ತನ್ನ ಮಿತ್ರನಾದಂತಹ ಭಾರತಕ್ಕೆ ಈ ಮೂಲಕವಾಗಿ ಒಂದು ಪಾಠ ಮಾಡಿದೆ ಅಂತ ನಾನಂತೂ ಭಾವಿಸಿದ್ದೀನಿ. ನಾವೇನೀಗ ಆಪರೇಷನ್ ಸಿಂಧೂರ ಮಾಡಿಬಿಟ್ವಿ, ಪಾಕಿಸ್ತಾನಕ್ಕೆ ಹೊಡೆದು ಬಿಟ್ವಿ, ಇನ್ನೂ ದೊಡ್ಡ ಯುದ್ಧ ಮಾಡೋದಕ್ಕೆ ನಾವು ಸಿದ್ಧ ಅಂತ ಹೇಳ್ಕೊಳ್ತಾ ಇದ್ದೀವಲ್ಲ. ಖಂಡಿತವಾಗ್ಲೂ ಇದಲ್ಲ ಯುದ್ಧ ಬೇರೆ ರೀತಿಯಲ್ಲಿ ನಡೆಯುತ್ತೆ. ನೀವು ನಮ್ಮ ರೀತಿಯಲ್ಲಿ ರೆಡಿ ಆದರೆ ಎಂತಹದೇ ಶತ್ರುವನ್ನು ಬೇಕಾದರೂ ಮಣಿಸಬಹುದು ಅಂತ ರಷ್ಯಾ ಭಾರತಕ್ಕೂ ಪಾಠ ಮಾಡಿದೆ ಅಂತ ನನಗನ್ನಿಸ್ತಾ ಇದೆ. ಏನಿದು ಒಗಟೊಗಟಾಗಿ ಮಾತನಾಡ್ತಾ ಇದ್ದಾನಲ್ಲ. ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೀತಾನೆ ಇದೆ. ರಷ್ಯಾ ಅಂತಹದ್ದೇನು ಹೊಸದನ್ನು ಮಾಡಿದೆ? ಪ್ರತಿನಿತ್ಯ ದಾಳಿ ಮಾಡ್ತಾ ಇದೆ ಬಿಟ್ಟರೆ ಹೊಸದೇನು ನಮಗೆ ಗೊತ್ತಾಗಿಲ್ವಲ್ಲ, ಈತ ಏನು ಹೇಳ್ತಾ ಇದ್ದಾನೆ ಅಂತ ಅಂದುಕೊಳ್ತಾ ಇದ್ದೀರಾ? ಮಿತ್ರರೇ, ಇದೊಂದು ತುಂಬ ಇಂಪಾರ್ಟೆಂಟ್ ಆದಂತಹ ವಿಚಾರ. ಪಾಶ್ಚಿಮಾತ್ಯ ದೇಶಗಳು ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದವೆ. ಭಾರತವೂ ಕೂಡ ಇದರಿಂದ ತಿಳ್ಕೊಳ್ಬೇಕಾದಂತಹದ್ದು ಬಹಳಷ್ಟಿದೆ. ಈ ವಿಡಿಯೋದಲ್ಲಿ ಈ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತೇ ಇದೆ, ರಷ್ಯಾ ಉಕ್ರೇನ್ ಮೇಲೆ ಯುದ್ಧವನ್ನು ಆರಂಭಿಸಿ 41 ತಿಂಗಳು ಕಳೆದು ಹೋಗಿದೆ. ರಿಸಲ್ಟ್ ಇದುವರೆಗೆ ಸಿಕ್ಕಿಲ್ಲ. ರಷ್ಯಾ ಅಂದುಕೊಂಡಂತಹ ಯಶಸ್ಸು ಕೂಡ ಸಿಕ್ಕಿಲ್ಲ. ಯಾಕೆ ಹೀಗಾಯಿತು? ಇದನ್ನೇ ನಿಮಗೆ ವಿವರಿಸಿ ಹೇಳಬೇಕಾ? ರಷ್ಯಾ ಯುದ್ಧವನ್ನು ಆರಂಭಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮಿಸ್ಕ್ಯಾಲ್ಕುಲೇಷನ್ ಮಾಡಿಬಿಡ್ತು. ಉಕ್ರೇನ್ ಏಕಾಂಗಿ ಆಗಿಬಿಟ್ಟಿದೆ. ಒಂದು ವೇಳೆ ಅವರು ನ್ಯಾಟೋವನ್ನು ಸೇರಿದ್ರೆ ಮಾತ್ರ ಅವರ ಸಪೋರ್ಟ್ಗೆ ಪಾಶ್ಚಿಮಾತ್ಯ ದೇಶಗಳು ಬರ್ತವೆ, ಇಲ್ಲದೆ ಹೋದರೆ ಉಕ್ರೇನ್ ಏಕಾಂಗಿ, ನಾವು ಈಗಲೇ ಯುದ್ಧ ಮಾಡಿಬಿಡಬೇಕು ಅಂತ. ಆದರೆ ರಷ್ಯಾದ ಲೆಕ್ಕಾಚಾರ ಅಲ್ಲಿ ತಪ್ಪಾಗಿತ್ತು. ಉಕ್ರೇನ್ ಅಧಿಕೃತವಾಗಿ ನ್ಯಾಟೋವನ್ನು ಸೇರದೇ ಇದ್ದರೂ ಕೂಡ ಉಕ್ರೇನ್ನ ಸಹಾಯಕ್ಕೆ ಎಲ್ಲ ನ್ಯಾಟೋದ ದೇಶಗಳು ಬಂದುಬಿಟ್ವು. ಎಲ್ಲ ದೇಶಗಳು ಬರದೇ ಇದ್ದರೂ ಕೂಡ ಒಂದಷ್ಟು ಪಾಶ್ಚಿಮಾತ್ಯ ದೇಶಗಳು ಕೈ ಜೋಡಿಸಿದ್ವು. ಮುಖ್ಯವಾಗಿ ಜರ್ಮನಿ, ಫ್ರಾನ್ಸ್, ಇಟಲಿ, UK, ಅಮೆರಿಕ ಈ ಎಲ್ಲ ದೇಶಗಳು ನೇರವಾಗಿ ಉಕ್ರೇನ್ಗೆ ಸಪೋರ್ಟ್ಗೆ ನಿಂತ್ಕೊಂಡ್ಬಿಟ್ವು. ಯಾಕೆ ಆ ಪರಿ ಸಪೋರ್ಟ್ ಮಾಡೋದು ಕೇಳಿದ್ರೆ, ಆ ಎಲ್ಲ ದೇಶಗಳಿಗೂ ಅನಿಸ್ತು ಇದು ರಷ್ಯಾವನ್ನು ವೀಕ್ ಮಾಡೋದಕ್ಕೆ ಒಂದು ಸರಿಯಾದಂತಹ ಸಮಯ. ನಾವು ಉಕ್ರೇನ್ಗೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡಿದ್ದೇ ಆದರೆ ರಷ್ಯಾ ಸ್ವರ್ಗ ಹೋಗ್ಬಿಡುತ್ತೆ. ಈ ಮೂಲಕವಾಗಿ ರಷ್ಯಾಗೆ ಯುದ್ಧದಲ್ಲಿ ಹಿನ್ನಡೆ ಮಾಡುವಂಥದ್ದು ಒಂದು ಭಾಗ. ಎರಡನೇದಾಗಿ ಆರ್ಥಿಕವಾಗಿಯೂ ಕೂಡ ರಷ್ಯಾ ಸೊರಗಿ ಹೋಗುವಂತೆ ಮಾಡಬಹುದು ಅಂತ ಪಾಶ್ಚಿಮಾತ್ಯ ದೇಶಗಳು ಲೆಕ್ಕಾಚಾರ ಹಾಕಿದ್ವು. ಇದಕ್ಕೋಸ್ಕರವಾಗಿ ಜರ್ಮನಿ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೊಡ್ತು. ಅತ್ಯಂತ ಆಧುನಿಕವಾದಂತಹ ಮಿಸೈಲ್ಗಳನ್ನು ಪೂರೈಕೆ ಮಾಡ್ತು. UK ಕೂಡ ಇದನ್ನೇ ಮಾಡ್ತು. ಫ್ರಾನ್ಸ್ ಕೊಡ್ತು. ಅಮೆರಿಕವೂ ಕೂಡ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನೆಲ್ಲ ಉಕ್ರೇನ್ಗೆ ಪೂರೈಕೆ ಮಾಡೋದಕ್ಕೆ ಶುರು ಮಾಡ್ತು. ಈ ಯುದ್ಧದಲ್ಲಿ ಉಕ್ರೇನ್ನ ಕೆಲಸ ಏನು ಕೇಳಿದ್ರೆ ಬಲಿದಾನಗೈಯೋದಷ್ಟೇ. ತಮ್ಮ ಸೈನಿಕರು ಪ್ರಾಣವನ್ನು ತ್ಯಾಗ ಮಾಡಿದ್ರೆ ಸಾಕು, ಶಸ್ತ್ರಾಸ್ತ್ರಗಳೆಲ್ಲವೂ ಕೂಡ ಪಾಶ್ಚಿಮಾತ್ಯರಿಂದ ಬರುತ್ತೆ. ಹೀಗಾಗಿ ಅಕ್ಷರಶಃ ಈ ಯುದ್ಧದಲ್ಲಿ ರಷ್ಯಾ ಟ್ರ್ಯಾಪ್ ಆಯಿತು. ರಷ್ಯಾಗೆ ಆರಂಭದಲ್ಲಿ ಇದು ಅರ್ಥ ಆಗಿಲ್ಲ. ಅನಂತರದಲ್ಲಿ ರಷ್ಯಾ ಯುದ್ಧವನ್ನು ಡ್ರ್ಯಾಗ್ ಮಾಡ್ತಲೇ ಈ ಯುದ್ಧ ತಂತ್ರಗಾರಿಕೆಯನ್ನು ಅರ್ಥ ಮಾಡಿಕೊಳ್ತು. ಕಳೆದ 41 ತಿಂಗಳಿನಲ್ಲಿ ರಷ್ಯಾ ತನ್ನ ಯುದ್ಧ ತಂತ್ರಗಾರಿಕೆಯನ್ನು ಕಂಪ್ಲೀಟ್ ಆಗಿ ಬದಲು ಮಾಡಿಕೊಂಡಿದೆ. ಆರಂಭದಲ್ಲಿ ರಷ್ಯಾ ಕೂಡ ದೊಡ್ಡ ದೊಡ್ಡ ಮಿಸೈಲ್ಗಳನ್ನು ಉಕ್ರೇನ್ ಕಡೆಗೆ ಹಾರಿಬಿಡ್ತಾ ಇತ್ತು. ಒಂದೊಂದು ಮಿಸೈಲ್ನ ಕಾಸ್ಟು 16 ಕೋಟಿ ಆಗ್ತಾ ಇತ್ತು. ಅದನ್ನು ಈಸಿಯಾಗಿ ಉಕ್ರೇನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹೊಡೆದಾಕ್ತಾ ಇದ್ವು. ರಷ್ಯಾ ಏನು ಅಂದುಕೊಂಡಿತ್ತೋ ಅಷ್ಟು ಯಶಸ್ಸು ಸಿಗ್ತಾ ಇರಲಿಲ್ಲ. ಆದರೆ ಈಗ ರಷ್ಯಾ ಏನು ಮಾಡಿದೆ ಗೊತ್ತಾ? ಕಂಪ್ಲೀಟ್ ಯುದ್ಧ ತಂತ್ರಗಾರಿಕೆಯನ್ನು ಬದಲು ಮಾಡಿ ಡ್ರೋನ್ಗೆ ಪ್ರಾಶಸ್ತ್ಯವನ್ನು ಕೊಡ್ತಾ ಇದೆ. ಏನೋ ಪೀಠಿಕೆ ಹಾಕ್ತಾ ಇದ್ದಾನೆ, ಏನು ವಿಚಾರ ಅಂತ ಕೆಲವರಿಗೆ ಅನಿಸ್ತಾ ಇರ್ಬೋದು. ಇದು ತುಂಬ ಇಂಪಾರ್ಟೆಂಟ್ ಆದಂತಹ ವಿಚಾರ ಆಗಿದ್ದರಿಂದ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ರಷ್ಯಾ ಕಳೆದ ಜೂನ್ ತಿಂಗಳವರೆಗೂ ಕೂಡ ಮಿಸೈಲ್ಗಳನ್ನು ಹೆಚ್ಚಾಗಿ ಬಳಸ್ತಾ ಇತ್ತು ಯುದ್ಧಕ್ಕೆ. ಆದರೆ ಜೂನ್ ನಂತರ ಯುದ್ಧದಲ್ಲಿ ಡ್ರೋನ್ಗಳ ಬಳಕೆಯನ್ನು ವಿಪರೀತ ಪ್ರಮಾಣದಲ್ಲಿ ಜಾಸ್ತಿ ಮಾಡಿದೆ. ಎಷ್ಟು % ಜಾಸ್ತಿ ಮಾಡಿದೆ ಅಂತಂದರೆ 31% ಜಾಸ್ತಿ ಆಗಿದೆ. ಜೂನ್ ನಂತರ ಈವರೆಗೆ ಒಟ್ಟು 9 ಬಾರಿ 400ಕ್ಕಿಂತ ಹೆಚ್ಚು ಡ್ರೋನ್ಗಳನ್ನು ಬಳಸಿ ರಷ್ಯಾ ದಾಳಿ ಮಾಡಿದೆ. ಜುಲೈ 9ನೇ ತಾರೀಕು ಅತ್ಯಂತ ಭೀಕರವಾದಂತಹ ಡ್ರೋನ್ ದಾಳಿಯನ್ನು ರಷ್ಯಾ ಮಾಡಿದೆ. ಆ ಒಂದೇ ದಿನ ಎಷ್ಟು ಡ್ರೋನನ್ನು ರಷ್ಯಾ ಬಳಸಿದೆ ಅಂತಂದರೆ 728 ಡ್ರೋನ್ಗಳನ್ನು ಬಳಸಿ ದಾಳಿ ಮಾಡಿದೆ. ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂತಹ ಪಾಶ್ಚಿಮಾತ್ಯ ದೇಶಗಳು ಒಂದೊಂದೇ ರಿಪೋರ್ಟನ್ನು ಪಬ್ಲಿಷ್ ಮಾಡೋದಕ್ಕೆ ಶುರು ಮಾಡಿದ್ವು. ರಷ್ಯಾ ತನ್ನ ತಂತ್ರಗಾರಿಕೆ ಬದಲಾವಣೆ ಮಾಡಿಕೊಂಡಿದೆ, ಡ್ರೋನ್ಗಳನ್ನು ಹೆಚ್ಚಾಗಿ ಬಳಸ್ತಾ ಇದೆ ಅಂತ. ಇದೇ ಸಂದರ್ಭದಲ್ಲಿ ರಷ್ಯಾ ತನ್ನ ಡ್ರೋನ್ ತಯಾರಿಕಾ ಘಟಕದ ಒಂದು ವಿಡಿಯೋವನ್ನು ರಿಲೀಸ್ ಮಾಡ್ತು. ಇದು ಎಲ್ಲ ಪಾಶ್ಚಿಮಾತ್ಯ ದೇಶಗಳನ್ನು ದಂಗುಬಡಿಸುವಂತೆ ಮಾಡಿಬಿಡ್ತು. ಯಾಕೆ ಕೇಳಿದ್ರೆ ರಷ್ಯಾ ಹೇಳ್ತಾ ಇದೆ ಇದು ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದಂತಹ ಡ್ರೋನ್ ತಯಾರಿಕಾ ಫ್ಯಾಕ್ಟ್ರಿ. ಇಂತಹ ಡ್ರೋನ್ ತಯಾರಿಕಾ ಫ್ಯಾಕ್ಟ್ರಿ ವಿಶ್ವದ ಇನ್ಯಾವುದೇ ದೇಶದ ಬಳಿಯಲ್ಲೂ ಇಲ್ಲ ಅಂತ ರಷ್ಯಾ ಕ್ಲೈಮ್ ಮಾಡ್ತಾ ಇದೆ.
ಅಂದರೆ ರಷ್ಯಾ ಹೇಳ್ತಿರುವ ಪ್ರಕಾರ ಇಷ್ಟು ಡ್ರೋನನ್ನು ಒಟ್ಟಿಗೆ ತಯಾರು ಮಾಡುವಂಥ ಕೆಪಾಸಿಟಿ ಅಮೆರಿಕಾಗೂ ಇಲ್ಲ, ಇತರೆ ಪಾಶ್ಚಿಮಾತ್ಯ ಯಾವುದೇ ದೇಶಕ್ಕೂ ಕೂಡ ಇಲ್ಲ. ನಾವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಡ್ರೋನ್ ತಯಾರಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ರಷ್ಯಾದ ರಕ್ಷಣಾ ಸಚಿವಾಲಯವೇ ಈ ಫ್ಯಾಕ್ಟರಿಯ ಒಂದು ವಿಡಿಯೋವನ್ನು ರಿಲೀಸ್ ಮಾಡ್ತು. ಆ ವಿಡಿಯೋ ನೋಡಿದ್ರೆ ಶತ್ರುಗಳು ಭಯ ಬೀಳೋದಂತೂ ಗ್ಯಾರಂಟಿ. ಯಾಕೆ ಕೇಳಿದ್ರು ಒಂದೇ ಕಡೆಯಲ್ಲಿ ಸಾವಿರಾರು ಡ್ರೋನ್ಗಳನ್ನು ಏಕಕಾಲದಲ್ಲಿ ತಯಾರು ಮಾಡಲಾಗ್ತಾ ಇದೆ. ಈ ರಷ್ಯಾದ ಡ್ರೋನ್ ಫ್ಯಾಕ್ಟರಿ ಇರುವಂಥದ್ದು ಎಲಾಬುಗಾ ಅನ್ನುವಂಥ ನಗರದಲ್ಲಿ. ಇದು ಉಕ್ರೇನ್ನಿಂದ 1178 ಕಿಲೋಮೀಟರ್ ದೂರದಲ್ಲಿದೆ. ಉಕ್ರೇನ್ಗೆ ಈ ಬಗ್ಗೆ ಮಾಹಿತಿ ಇತ್ತು, ಇಲ್ಲೊಂದು ಡ್ರೋನ್ ತಯಾರಿಕಾ ಫ್ಯಾಕ್ಟರಿಯನ್ನು ರಷ್ಯಾ ಮಾಡಿದೆ, ಇದರಲ್ಲಿ ಡ್ರೋನ್ಗಳು ರೆಡಿ ಆಗ್ತಾ ಇದ್ದಾವೆ ಅಂತ. ಇದನ್ನು ನಾಶ ಮಾಡಬೇಕು ಅಂತೇಳಿ ವಿದೇಶದಿಂದ ತರಿಸ್ಕೊಂಡಂತಹ ಅನೇಕ ಮಿಸೈಲ್ಗಳನ್ನು ಇದರ ಮೇಲೆ ಪ್ರಯೋಗ ಮಾಡಿದೆ. ಆದರೆ ರಷ್ಯಾ ಇದನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಂಡಿದೆ ಅಂತಂದರೆ ಅಂಡರ್ಗ್ರೌಂಡ್ನಲ್ಲಿ ಇದನ್ನು ರೆಡಿ ಮಾಡಿಟ್ಕೊಂಡಿದೆ. ಈ ಡ್ರೋನ್ಗಳನ್ನು ಅಸೆಂಬಲ್ ಮಾಡುವಂತಹ ಕೆಲಸ ಎಲ್ಲೋ ಸ್ವಲ್ಪ ಮೇಲ್ಗಡೆ ನಡೆಯುತ್ತಷ್ಟೇ, ಉಳಿದಿದ್ದೆಲ್ಲವೂ ಕೂಡ ಭೂಮಿಯ ಆಳದಲ್ಲಿ ನಡೀತಾ ಇದೆ. ಇರಾನ್ ಯಾವ ಟೆಕ್ನಾಲಜಿಯನ್ನು ಅನುಸರಿಸ್ತಾ ಇದೆಯೋ ಅದೇ ಮಾದರಿಯನ್ನು ರಷ್ಯಾ ಕೂಡ ಇಲ್ಲಿ ಅನುಸರಿಸ್ತಾ ಇದೆ. ಇಲ್ಲಿ ತಯಾರಾಗ್ತಿರುವಂತಹ ಡ್ರೋನ್ಗಳು ಯಾವುದು ಕೇಳಿದ್ರೆ ಇರಾನ್ ಬಳಸ್ತಾ ಇರುವಂತಹ ಶಾಹೀದ್ ಡ್ರೋನ್ನ ಟೆಕ್ನಾಲಜಿಯನ್ನು ಬಳಸ್ಕೊಂಡು ರಷ್ಯಾ ಇದಕ್ಕೆ ಗೇರಾನ್ 2 ಅಂತ ಹೆಸರು ಕೊಟ್ಟು ಇಲ್ಲಿ ಡ್ರೋನನ್ನು ತಯಾರು ಮಾಡ್ತಾ ಇದೆ. ಇದೆಲ್ಲವೂ ಕೂಡ ಆತ್ಮಹತ್ಯಾ ಡ್ರೋನ್ಗಳು. ಕಪ್ಪು ಬಣ್ಣದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿರುತ್ತೆ. ರಾತ್ರಿ ವೇಳೆ ಇವು ದಾಳಿ ಮಾಡ್ತವೆ, ಹಗಲು ಹೊತ್ತು ಇದರಲ್ಲಿ ದಾಳಿ ಮಾಡೋದಿಲ್ಲ. ಯಾಕೆ ಇದಕ್ಕೆ ಕಪ್ಪು ಬಣ್ಣ ಬಳಿಯಲಾಗಿದೆ ಅಂತಂದರೆ ರಾತ್ರಿಯ ಸಮಯದಲ್ಲಿ ಇದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇಲ್ಲ. ಉಕ್ರೇನ್ ಮೇಲೆ ಇದನ್ನು ಲಾಂಚ್ ಮಾಡಿಬಿಟ್ರೆ ಉಕ್ರೇನ್ ಇದನ್ನು ಪತ್ತೆ ಹಚ್ಚೋದ್ರೊಳಗಾಗಿ ಇದು ಬಂದು ದಾಳಿ ಮಾಡಿಬಿಡ್ತವೆ. ಸದ್ಯ 1 ತಿಂಗಳಿಗೆ 5,000 ಡ್ರೋನ್ಗಳನ್ನು ನಿರ್ಮಾಣ ಮಾಡುವಂತಹ ಕೆಪಾಸಿಟಿ ಇದೊಂದೇ ಘಟಕಕ್ಕಿದೆ. ರಷ್ಯಾದ ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿಯ ಘಟಕಗಳನ್ನು ಸ್ಥಾಪಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರಷ್ಯಾದ ಈ ಎಲಾಬುಗಾ ಡ್ರೋನ್ ಫ್ಯಾಕ್ಟರಿಯಲ್ಲಿ ಒಟ್ಟು 18,000 ಡ್ರೋನ್ಗಳನ್ನು ಕೇವಲ 5 ತಿಂಗಳಿನಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಹಿಂದೆ ರಷ್ಯಾದ ಡ್ರೋನ್ಗಳು 40 kgಯಷ್ಟು ವಾರ್ ಹೆಡ್ ಅನ್ನು ಹೊತ್ತೊಯ್ತಾ ಇದ್ವು. ಈಗ ಈ ಲಾಂಗ್ ರೇಂಜ್ನ ಡ್ರೋನ್ಗಳು ಒಟ್ಟು 90 kg ವಾರ್ ಹೆಡ್ಗಳನ್ನು ಹೊತ್ತೊಯ್ತವೆ. ಇದೇನಾದರೂ ದಾಳಿ ಮಾಡ್ತು ಅಂತಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿಬಿಡುತ್ತೆ. ಮಿತ್ರರೇ, ಇದನ್ನೆಲ್ಲ ಹೇಳದಂತಹ ಸಂದರ್ಭದಲ್ಲಿ ಕೆಲವರಿಗೆ ಪ್ರಶ್ನೆ ಬರ್ತಾ ಇರಬಹುದು, ರಷ್ಯಾ ಡ್ರೋನ್ ತಯಾರಿಕೆಯನ್ನು ಹೆಚ್ಚು ಮಾಡಿದೆ, ಇದರಿಂದ ದೊಡ್ಡ ಮಟ್ಟದಲ್ಲಿ ಏನು ಪರಿಣಾಮ ಆಗುತ್ತೆ, ಏನು ಯುದ್ಧ ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ? ಅಥವಾ ಆರಂಭದಲ್ಲಿ ಹೇಳಿದ್ರಲ್ಲ, ಈ ಪಾಶ್ಚಿಮಾತ್ಯರನ್ನು ರಷ್ಯಾ ಟ್ರ್ಯಾಪ್ ಮಾಡುವಂಥ ಯತ್ನ ಮಾಡ್ತಾ ಇದೆ, ತನ್ನನ್ನು ಹೇಗೆ ಪಾಶ್ಚಿಮಾತ್ಯರು ಟ್ರ್ಯಾಪ್ ಮಾಡಿದ್ರು ಅದೇ ಮಾದರಿಯಲ್ಲಿ ಅವರನ್ನೇ ಟ್ರ್ಯಾಪ್ ಮಾಡುವಂಥ ಯತ್ನಕ್ಕೆ ಕೈ ಹಾಕಿದೆ ಅಂತ ಹೇಳಿದ್ರಲ್ಲ, ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ ಕೆಲವರಿಗೆ ಪ್ರಶ್ನೆ ಮೂಡ್ತಾ ಇರಬಹುದು. ಮಿತ್ರರೇ, ಇಂಟ್ರೆಸ್ಟಿಂಗ್ ವಿಚಾರ ಇರುವಂತಹದ್ದೇ ಇಲ್ಲಿ. ರಷ್ಯಾ ಯಾಕೆ ಡ್ರೋನ್ ಮೊರೆ ಹೋಯಿತು ಅಂತಂದರೆ, ಅಂದರೆ ಡ್ರೋನ್ ತಯಾರಿಕೆಗೆ ಹೆಚ್ಚಿನ ಒತ್ತು ಕೊಡ್ತು ಅಂತಂದರೆ, ಈ ಹಿಂದೆ ರಷ್ಯಾ ಮಿಸೈಲ್ಗಳನ್ನು ಬಳಸಿ ದಾಳಿ ಮಾಡ್ತಾ ಇತ್ತು. ಮಿತ್ರರೇ, ಮಿಸೈಲ್ ಟೆಕ್ನಾಲಜಿ ಇದೆಯಲ್ಲ, ತೀರಾ ದುಬಾರಿ ಆದಂಥ ಟೆಕ್ನಾಲಜಿ. ನೀವು ಒಂದು ಮಿಸೈಲನ್ನು ಶತ್ರು ದೇಶದ ಕಡೆಗೆ ಲಾಂಚ್ ಮಾಡ್ತಾ ಇದ್ದೀರಿ ಅಂತಂದರೆ ಕೋಟ್ಯಾಂತರ ರೂಪಾಯಿ ಅದರ ಮೇಲೆ ಇನ್ವೆಸ್ಟ್ ಮಾಡಿರ್ತೀರಿ. ಒಂದು ವೇಳೆ ಅದನ್ನು ಶತ್ರು ದೇಶ ಇಂಟರ್ಸೆಪ್ಟ್ ಮಾಡಿತು ಅಂತಂದರೆ ನೀವು ಮಾಡಿದಂತಹ ದಾಳಿ ನೀರಿನಲ್ಲಿ ಹೋಮ ಆಗುತ್ತೆ. ಜೊತೆಗೆ ಶತ್ರು ದೇಶಕ್ಕೂ ಕೂಡ ಅಷ್ಟೇ ನಷ್ಟ ಆಗುತ್ತೆ, ನಷ್ಟ ಆಗೋದಿಲ್ಲ ಅಂತೇನಿಲ್ಲ. ಆದರೆ ರಷ್ಯಾಗೆ ಏನು ಪ್ರಾಬ್ಲಮ್ ಆಗ್ತಾ ಇತ್ತು ಅಂತಂದರೆ, ರಷ್ಯಾ ಏಕಾಂಗಿಯಾಗಿ ಯುದ್ಧ ಮಾಡ್ತಾ ಇರುವಂಥದ್ದು. ಈಗ ಒಂದು ಮಿಸೈಲನ್ನು ಉಕ್ರೇನ್ಗೆ ಲಾಂಚ್ ಮಾಡಲಾಯಿತು ಅಂತಂದರೆ ಅದರ ಕಂಪ್ಲೀಟ್ ಹೊಣೆಗಾರಿಕೆ ರಷ್ಯಾದ್ದೇ ಆಗಿರುತ್ತೆ. ಅಂದರೆ ಅದಕ್ಕೆ ಇನ್ವೆಸ್ಟ್ ಮಾಡಿರುವಂಥದ್ದು ರಷ್ಯಾವೇ ಆಗಿರುತ್ತೆ, ಅದು ರಷ್ಯಾದ ಹಣ. ಅದೇ ಮಿತ್ರರೇ, ಅದನ್ನು ಇಂಟರ್ಸೆಪ್ಟ್ ಮಾಡೋದಕ್ಕೆ ಉಕ್ರೇನ್ ಲಾಂಚ್ ಮಾಡುತ್ತಲ್ಲ ಮಿಸೈಲ್, ಅದು ಒಂದು ಜರ್ಮನಿಯದ್ದಾಗಿರುತ್ತೆ, ಒಂದು ಫ್ರಾನ್ಸ್ನದ್ದಾಗಿರುತ್ತೆ, ಅಮೆರಿಕದ್ದಾಗಿರುತ್ತೆ. ಅಂದರೆ ಪಾಶ್ಚಿಮಾತ್ಯ ಶಕ್ತಿಗಳು ಅದರ ಮೇಲೆ ಇನ್ವೆಸ್ಟ್ ಮಾಡಿರ್ತವೆ. ಹೀಗಾಗಿ ರಷ್ಯಾಗೆ ವಿಪರೀತ ಪ್ರಮಾಣದಲ್ಲಿ ನಷ್ಟ ಆಗ್ತಾ ಇತ್ತು. ಇದಕ್ಕೆ ರಷ್ಯಾ ಕಂಡುಕೊಂಡಂತಹ ಮಾರ್ಗ ಈ ಡ್ರೋನ್. ಈಗ ರಷ್ಯಾ ತನ್ನ ಫ್ಯಾಕ್ಟರಿಗಳಲ್ಲಿ ಈ ಗೇರಾನ್ 2 ಡ್ರೋನ್ಗಳನ್ನು ರೆಡಿ ಮಾಡ್ತಾ ಇದೆಯಲ್ಲ, ಈ ಒಂದು ಡ್ರೋನ್ ಅನ್ನು ತಯಾರು ಮಾಡೋದಕ್ಕೆ ರಷ್ಯಾಗೆ ಆಗುವಂತಹ ಖರ್ಚು ಕೇವಲ 30 ರಿಂದ 42 ಲಕ್ಷ ರೂಪಾಯಿ ಅಷ್ಟೇ. ಅಂದರೆ 1,000 ಡ್ರೋನ್ ಅನ್ನು ರಷ್ಯಾ ತಯಾರು ಮಾಡ್ತು ಅಂತಂದ್ರೆ ಅದಕ್ಕೊಂದು 300 ರಿಂದ 350 ಕೋಟಿಯಷ್ಟು ರಷ್ಯಾ ಖರ್ಚು ಮಾಡುತ್ತೆ. ಹೀಗೆ ರಷ್ಯಾ ಒಂದು ಡ್ರೋನ್ ಅನ್ನು ಉಕ್ರೇನ್ ಕಡೆಗೆ ಹಾರಿಸುತ್ತಲ್ಲ, ಅದನ್ನು ಉಕ್ರೇನ್ ಏನಾದರೂ ಇಂಟರ್ಸೆಪ್ಟ್ ಮಾಡಬೇಕು, ಹೊಡೆದಾಕಬೇಕು ಅಂತಂದರೆ ಅವರು ಒಂದು ವೇಳೆ ಅಮೆರಿಕದ ಪೇಟ್ರಿಯಾಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಬಳಸಿದ್ರು ಅಂತ ಅಂದುಕೊಳ್ಳಿ. ಆ ಪೇಟ್ರಿಯಾಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನ ಒಂದು ಮಿಸೈಲ್ನ ಬೆಲೆ 34 ಕೋಟಿ ರೂಪಾಯಿ, ಸರಿಸುಮಾರು $4 ಮಿಲಿಯನ್ ರೂಪಾಯಿ. ನೀವೇ ಯೋಚನೆ ಮಾಡಿ, ರಷ್ಯಾಗೆ ಆಗಿರುವಂತಹ ಖರ್ಚು ಕೇವಲ 30 ರಿಂದ 40 ಲಕ್ಷ. ಅದನ್ನು ಇಂಟರ್ಸೆಪ್ಟ್ ಮಾಡಬೇಕಾದ್ರೆ ಉಕ್ರೇನ್ಗೆ 34 ಕೋಟಿ ರೂಪಾಯಿ ಬೇಕಾಗುತ್ತೆ. ಇಲ್ಲಿ ಉಕ್ರೇನ್ಗೆ ಖರ್ಚಾಗ್ತಾ ಇದೆ ಅಂತಂದರೆ ಅದು ಅಮೆರಿಕಾಗಾದಂತಹ ಖರ್ಚು, ಅದು ಪಾಶ್ಚಿಮಾತ್ಯ ದೇಶಗಳಿಗಾದಂತಹ ಖರ್ಚು. ಇದೇ ಕಾರಣಕ್ಕೋಸ್ಕರವಾಗಿ ಪಾಶ್ಚಿಮಾತ್ಯ ದೇಶಗಳು ಹೇಳೋದಕ್ಕೆ ಶುರು ಮಾಡಿದವೆ, ನಾವು ಆದಷ್ಟು ಶೀಘ್ರವಾಗಿ ರಷ್ಯಾದ ಡ್ರೋನ್ಗಳನ್ನು ಹೊಡೆಯುವಂತಹ ಅಗ್ಗದ ದರದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ರೆಡಿ ಮಾಡ್ಕೊಳ್ಬೇಕು, ಇಲ್ಲದೆ ಹೋದ್ರೆ ರಷ್ಯಾ ನಮ್ಮನ್ನ ಟ್ರ್ಯಾಪ್ ಮಾಡುತ್ತೆ ಅಂತ ಹೇಳಿ ಪಾಶ್ಚಿಮಾತ್ಯ ದೇಶಗಳೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಪಾಶ್ಚಿಮಾತ್ಯ ದೇಶಗಳ ರಕ್ಷಣಾ ತಜ್ಞರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಜರ್ಮನಿಯ ಒಬ್ಬ ಡಿಫೆನ್ಸ್ ಎಕ್ಸ್ಪರ್ಟ್ ಹೇಳಿದ್ದಾರೆ, ರಷ್ಯಾದ ಗುರಿ ಏನಿದೆ ಅಂತಂದ್ರೆ ಮುಂದಿನ ಕೆಲ ದಿನಗಳಲ್ಲಿ ಅವರು ಪ್ರತಿದಿನ 1,000 ಡ್ರೋನ್ಗಳನ್ನು ಬಳಸಿ ಉಕ್ರೇನ್ ಮೇಲೆ ದಾಳಿ ಮಾಡೋದಕ್ಕೆ ಯೋಜನೆ ರೂಪಿಸಿದ್ದಾರೆ. ನವೆಂಬರ್ ನಂತರ ಈ ಯುದ್ಧ ಮುಂದುವರೆದಿದ್ದೆ ಆದರೆ ಅವರು ಪ್ರತಿದಿನ 2,000 ಡ್ರೋನ್ಗಳನ್ನು ಬಳಸುವಂತಹ ಸಾಧ್ಯತೆಗಳಿದೆ. ಆ ಪ್ರಮಾಣದಲ್ಲಿ ರಷ್ಯಾದಲ್ಲಿ ಡ್ರೋನ್ ತಯಾರಿಕೆ ಆಗ್ತಾ ಇದೆ.
ಯಾವ ಮಾದರಿಯಲ್ಲಿ ನಾವು ಉಕ್ರೇನ್ನಲ್ಲಿ ರಷ್ಯಾವನ್ನು ಟ್ರ್ಯಾಪ್ ಮಾಡೋದಕ್ಕೆ ಯತ್ನ ಮಾಡಿದ್ವೋ ಅದೇ ಮಾದರಿಯಲ್ಲಿ ರಷ್ಯಾ ನಮ್ಮನ್ನ ಉಕ್ರೇನ್ನಲ್ಲಿ ಟ್ರ್ಯಾಪ್ ಮಾಡುವಂತಹ ಯತ್ನ ಮಾಡ್ತಾ ಇದೆ. ಈ ಡ್ರೋನ್ಗಳ ಕಾರಣದಿಂದಾಗಿಯೇ ಯುದ್ಧ ಈಗ ದಿಕ್ಕನ್ನು ಬದಲಾಯಿಸಿದೆ ಅಂತ ಪಾಶ್ಚಿಮಾತ್ಯ ದೇಶದ ತಜ್ಞರು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಉಕ್ರೇನ್ ಏನು ಕ್ಲೈಮ್ ಮಾಡ್ತಾ ಇದೆ ಅಂತಂದ್ರೆ, ಈ ಯುದ್ಧ ಆರಂಭ ಆಯ್ತಲ್ಲ ಆ ದಿನದಿಂದ ಇಲ್ಲಿಯವರೆಗೆ ನಾವು ಒಟ್ಟು ರಷ್ಯಾದ 30,000 ಆತ್ಮಹತ್ಯಾ ಡ್ರೋನ್ಗಳನ್ನು ಹೊಡೆದಾಕಿದ್ದೀವಿ ಅಂತ. ಮಿತ್ರರೇ, ಯೋಚನೆ ಮಾಡಿ, 30,000 ಡ್ರೋನ್ಗಳನ್ನು ಉಕ್ರೇನ್ ಹೊಡೆದಾಕಿದೆ ಅಂತಂದರೆ ಪಾಶ್ಚಿಮಾತ್ಯ ದೇಶಗಳಿಗೆ ಎಷ್ಟು ಖರ್ಚಾಗಿರಬಹುದು ಅಂತ. ಆರಂಭದಲ್ಲಿ ರಷ್ಯಾ ದಿನಕ್ಕೆ 10-20 ಡ್ರೋನ್ಗಳನ್ನು ಲಾಂಚ್ ಮಾಡ್ತಾ ಇತ್ತು. ತಿಂಗಳ ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ 200-300 ಡ್ರೋನ್ಗಳನ್ನು ಒಂದು ತಿಂಗಳಿಗೆ ಲಾಂಚ್ ಮಾಡ್ತಾ ಇತ್ತು. ಈಗ ದಿನಕ್ಕೆ 700-800 ಡ್ರೋನ್ಗಳನ್ನು ಲಾಂಚ್ ಮಾಡೋದಕ್ಕೆ ಶುರು ಮಾಡಿದೆ. ಇದೆಲ್ಲದನ್ನು ಕೂಡ ಇಂಟರ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯವಾ ಅನ್ನುವಂಥ ಪ್ರಶ್ನೆ ಪಾಶ್ಚಿಮಾತ್ಯ ದೇಶಗಳಿಗೆ ಬರೋದಕ್ಕೆ ಶುರುವಾಗಿದೆ. ಮಿತ್ರರೇ, ಇದೆಲ್ಲದನ್ನು ನಾನು ಯಾಕಿಷ್ಟು ವಿವರಿಸಿದೆ ಅಂತಂದರೆ, ಭಾರತ ಇದರಿಂದ ಪಾಠ ಕಲಿಬೇಕು. ನಾವೀಗಲೂ ಸಹ 5th ಜನರೇಷನ್ ಏರ್ಕ್ರಾಫ್ಟು, 5th ಜನರೇಷನ್ ಫೈಟರ್ ಜೆಟ್ಟು, 6th ಜನರೇಷನ್ ಫೈಟರ್ ಜೆಟ್ಟು, ಮಿಸೈಲ್ಗಳು ಇದನ್ನೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಇದೆಲ್ಲ ಒಂದು ಕಡೆ ಆಗ್ತಾ ಇರುತ್ತೆ. ಇದರ ಜೊತೆಗೆ ಭಾರತ ಮಾಡಬೇಕಾಗಿರೋದೇನು ಕೇಳಿದ್ರೆ, ರಷ್ಯಾ ಯಾವ ಪರಿಯಾಗಿ ಡ್ರೋನ್ಗಳನ್ನು ತಯಾರು ಮಾಡ್ತಾ ಇದೆ, ಅಷ್ಟು ದೊಡ್ಡ ಘಟಕವನ್ನು ನಿರ್ಮಾಣ ಮಾಡಿಕೊಂಡು ಒಂದು ಸಪ್ಲೈ ಚೈನನ್ನು ರೆಡಿ ಮಾಡ್ಕೊಂಡಿದೆಯಲ್ಲ, ಭಾರತವು ಕೂಡ ಅದೇ ರೀತಿಯಾದಂತಹ ಒಂದು ಸಪ್ಲೈ ಚೈನನ್ನು ಭಾರತದಲ್ಲಿ ರೆಡಿ ಮಾಡಿಕೊಳ್ಬೇಕು. ಅಷ್ಟು ದೊಡ್ಡದಾದಂತಹ ಡ್ರೋನ್ ಫ್ಯಾಕ್ಟ್ರಿಗಳನ್ನು ಭಾರತದಲ್ಲಿ ನಿರ್ಮಾಣ ಮಾಡಿಕೊಳ್ಬೇಕು. ನಾಳೆ ಭಾರತ ಮತ್ತು ಪಾಕಿಸ್ತಾನ ಆಗಿರಬಹುದು, ಭಾರತ ಮತ್ತು ಚೀನಾ ಆಗಿರಬಹುದು, ಯುದ್ಧ ಆಗಿದ್ದೇ ಆದರೆ ನಾವು ಕೂಡ ಸಹಸ್ರ ಸಂಖ್ಯೆಯಲ್ಲಿ ಡ್ರೋನ್ಗಳನ್ನು ಬಳಸುವಂತಹ ಕೆಪಾಸಿಟಿ ಇರಬೇಕು. ಭಾರತ ಈಗಲೂ ಕೂಡ 100ರ ಸಂಖ್ಯೆಯಲ್ಲಿ ಡ್ರೋನ್ಗಳನ್ನು ತಯಾರು ಮಾಡ್ತಾ ಇದೆ, 1000ಕ್ಕೂ ಹೋಗಿಲ್ಲ. ರಷ್ಯಾ ಈಗಾಗಲೇ ಲಕ್ಷದ ಸಂಖ್ಯೆಯಲ್ಲಿ ಯೋಚನೆ ಮಾಡ್ತಾ ಇದೆ. ಅವರು ಆದಷ್ಟು ಶೀಘ್ರದಲ್ಲಿ ಲಕ್ಷದ ಸಂಖ್ಯೆಯಲ್ಲಿ ಡ್ರೋನ್ಗಳನ್ನು ತಯಾರನ್ನು ಕೂಡ ಮಾಡ್ತಾರೆ. ಅಂತಹ ದೊಡ್ಡ ಫ್ಯಾಕ್ಟರಿಯನ್ನು ಅವರು ರಚನೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ನಮ್ಮ ಮಿತ್ರ ದೇಶವೊಂದು ಆಪರಿಯಾಗಿ ಮುನ್ನುಗ್ತಾ ಇದೆ ಎನ್ನುವಂತಹ ಸಂದರ್ಭದಲ್ಲಿ ಭಾರತವು ಕೂಡ ಆ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಳ್ಬೇಕು. ಒಂದು ದೊಡ್ಡ ಡ್ರೋನ್ ಫ್ಯಾಕ್ಟರಿಯನ್ನು ತಯಾರು ಮಾಡಿಕೊಂಡು ಸಹಸ್ರ ಸಂಖ್ಯೆಯಲ್ಲಿ ಡ್ರೋನ್ ತಯಾರಿಸುವಂತಹ ಕೆಪಾಸಿಟಿಯನ್ನು ಬಿಲ್ಡ್ ಮಾಡಿಕೊಳ್ಬೇಕು. ಇಲ್ಲದೆ ಹೋದರೆ ಮಿತ್ರರೇ, ಮುಂದಿನ ದಿನಗಳಲ್ಲಿ ಯುದ್ಧವನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಬಳಿಯಲ್ಲಿ ಅತ್ಯಾಧುನಿಕವಾದಂತಹ ಮಿಸೈಲ್ಗಳಿರ್ತವೆ, ಆದರೆ ಕಾಸ್ಟ್ ವೈಸ್ ಅದು ನಮಗೆ ಲಾಭದಾಯಕವಂತ ಯೋಚನೆ ಮಾಡುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ನೀವು ಬ್ರಹ್ಮೋಸ್ ಅನ್ನಾಗಲಿ, ಬ್ರಹ್ಮೋಸ್ 2 ಆಗಲಿ, ಬ್ರಹ್ಮೋಸ್ 3 ಅನ್ನೇ ನಾವು ರೆಡಿ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಕಾಸ್ಟ್ ಎಷ್ಟಾಗುತ್ತೆ? ಒಂದು ಮಿಸೈಲನ್ನು ನಾವು ಲಾಂಚ್ ಮಾಡಬೇಕು ಅಂತಂದರೆ 10 ಕೋಟಿಯನ್ನು ಇನ್ವೆಸ್ಟ್ ಮಾಡಬೇಕು. ಅದೇ 20-30 ಲಕ್ಷದ ಡ್ರೋನ್ಗಳು ಎಷ್ಟು ಈಸಿಯಾಗಿ ಶತ್ರು ಪಡೆಗೆ ಹಾನಿ ಮಾಡ್ತವೆ. ಅದನ್ನು ಇಂಟರ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೂ ಕೂಡ ಅವ್ರಿಗೆ ನಷ್ಟ ಆಗ್ತಾ ಇರುತ್ತೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.